ನೋಡಿ ಸ್ನೇಹಿತರೆ, ಇವತ್ತು ತುರುವೇಕೆರೆ ತಾಲೂಕು ಪಿಂಗನಹಳ್ಳಿ ಗ್ರಾಮದಲ್ಲಿ ಮಲ್ಲಿಕಾರ್ಜುನನವರ ರೈತರ ತೋಟದಲ್ಲಿ ಮೊನ್ನೆ ವೈರಸ್ಸನ್ನು ಕೊಟ್ಟಿದ್ದು ಈಗ ಒಂದು 20 ದಿವಸದಲ್ಲಿ ಇವತ್ತು ಡೆವಲಪ್ಮೆಂಟ್ಗೆ ಇವತ್ತು ಕೊಡ್ತಾಯಿದ್ದಾರೆ. ನೋಡಿ, ಪ್ರತಿ ತೆಂಗಿನ ಮರಕ್ಕೆ ಸುತ್ತಳತೆ 3 ಅಡಿಲಿ ಇವತ್ತೆಲ್ಲ ಫುಲ್ಲು ಡೆವಲಪ್ಮೆಂಟ್ ಕೊಡ್ತಾಯಿದ್ದಾರೆ. ಇವತ್ತು ತೆಂಗಿನ ತೋಟ ನೋಡಿ, ಮೊದಲು ಫುಲ್ಲು ರೋಗ ಕಾಣ್ತಾ ಇತ್ತು, ಇವತ್ತು ನೋಡಿ ಹಸಿರು ಕಾಣ್ತಾ ಇದೆ, ತೋಟನೇ ಹಸಿರಾಗಿದೆ. ನೋಡಿ, ನಮ್ಮ ಬಯೋಫಿಟ್ಟು ಎಷ್ಟು ಕೆಲಸ ಮಾಡ್ತಾಯಿದೆ ಅನ್ನೋದಕ್ಕೆ ನೋಡಿ ಇದೇ ಸಾಕ್ಷಿ. ರೈತರಿಗೆ ಎಷ್ಟು ಅನುಕೂಲ ಆಗ್ತಾಯಿದೆ ಅನ್ನೋದು ನೋಡಿ ಹೇಗೆ ಕಾಣ್ತಾಯಿದೆ, ಹಸಿರು ಕಾಣ್ತಾಯಿದೆ. ಮೊದಲು ಫುಲ್ ಎಲ್ಲ ರೋಗ ಬೆಳ್ಕೊಂಬಿಟ್ಟಿತ್ತು, ಪೂರ ಕಂಪ್ಲೀಟ್ ರೋಗ ಆಗ್ಬಿಟ್ಟಿತ್ತು ಈ ತೋಟ. ಇವತ್ತು ತೋಟ ರೋಗದಿಂದ ಬಳಲ್ತಾ ಇದ್ದ ತೋಟ ಇವತ್ತು ನಗ್ತಾ ಇದೆ, ತೋಟನೇ ನಗ್ತಾ ಇದೆ. ರೈತರಿಗೆ ಮಂದಹಾಸ ಮೂಡ್ತಾ ಇದೆ. ನೋಡಿ, ಇವತ್ತು ಅದ್ಭುತವಾದ ಡೆವಲಪ್ಮೆಂಟ್ ಬರ್ತಾ ಇದೆ. ಹರಳು ನಿಂತಿದೆ, ಹರಳು ಉದುರ ನಿಂತಿದೆ, ಗರಿ ಹಸಿರಾಗಿದೆ. ಮತ್ತು ಅಲ್ಲಿಂದ ಬಂದು ಕಾಯಿ ನೋಡಿ ಏನು ಹೀಡಾಗ್ತಾ ಇದೆ, ಬದಲಾವಣೆ ಆಗ್ತಾ ಇದೆ. ನೋಡಿ, ನೋಡಿ ಸ್ನೇಹಿತರೆ, ಕಾಯಿ ಎಷ್ಟು ಹೀಡು ಬರ್ತಾ ಇದೆ, ನಯಸ್ಸಂಗೆ ಬರ್ತಾ ಇದೆ. ನೋಡಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ಈ ದಿನ ಸ್ನೇಹಿತರೆ ನಮ್ಮ ತೋಟಗಳನ್ನು ನಾವು ಉಳಿಸುವ ಕೆಲಸ ಮಾಡಬೇಕಾಗಿದೆ ರೈತರೆ. ಪ್ರತಿಯೊಬ್ಬರು ಸಹಿತವ ನಮ್ಮ ಬಯೋಫಿಟ್ ನೆಟ್ಸರ್ಪ್ ಕಂಪನಿಯ ಬಯೋಫಿಟ್ಟನ್ನು ಬಳಸಿ ಇವತ್ತು ತೋಟವನ್ನು ಉಳಿಸ್ಕೊಂಡ್ರೆ ಮುಂದಿನ ಜೀವನ ತುಂಬ ಸುಂದರವಾಗಿರುತ್ತೆ ಸ್ನೇಹಿತರೆ. ನಾವಿವತ್ತು ತೋಟವನ್ನೇ ಉಳಿಸಲಿಲ್ಲ ಅಂದರೆ ನಮ್ಮ ಜೀವನ ಎಲ್ಲಿ ಸುಂದರವಾಗುತ್ತೆ ಸ್ನೇಹಿತರೆ. ನೋಡಿ, ಪ್ರತಿಯೊಬ್ಬರು ಸಹಿತ ಈ ವಿಚಾರವನ್ನು ರೈತರಿಗೆ ತಲುಪಿಸಿ ಇವತ್ತು ಎಲ್ಲರೂ ಸಹಿತ ಇದನ್ನು ಬಳಸುವ ಆಸಕ್ತಿಯನ್ನು ಮೂಡಿಸಿ ದಯಮಾಡಿ ಎಲ್ಲರೂ ಸಹಿತ ಹಾಕುವ ರೀತಿ ಒಂದು ಮಾಡಿ ಸ್ನೇಹಿತರೆ.